ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗಿದಿರಿ? ಆರಾಮದಿರ ತಿಳ್ಕೊತೀನಂತ. ನಾವು ಕೂಡ ಆರಾಮದೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಶಿವರಾತ್ರಿ ಹತ್ತಿರ ಬರಾಕತ್ತೈತ್ರಿ ಮತ್ತು ಸಂಕ್ರಮಣ ಮುಗಿದೈತ್ರಲ್ಲ. ಈಗ ಬಿಸಿಲು ಸಣ್ಣಂಗೆ ಸ್ವಲ್ಪ ಜಾಸ್ತಿ ಆಗ ಸ್ನೇಹಿತರೆ. ಶಿವರಾತ್ರಿ ಹತ್ತಿರ ಬಂದಾಗ ಶಿವ ಅನ್ನುವಷ್ಟು ಬಿಸಿಲು ಬರುತ್ತೆ. ಅದರ ಸಂಬಂಧ ತಂಪಾದ ರೆಸಿಪಿ. ಈ ತಂಪಾದ ರೆಸಿಪಿ ಯಾವುದಂದ್ರೆ ಸ್ನೇಹಿತರೆ, ಬಾಳೆಹಣ್ಣಿನ ಜ್ಯೂಸ್. ಈ ಬಾಳೆಹಣ್ಣಿನ ಜ್ಯೂಸ ಯಾವ ರೀತಿ ಮಾಡೋತಾ ಈ ವಿಡಿಯೋದಾಗ ವಿಷಯ ಮಾಡೋಣ್ರಿ. ಬರ್ರಿ ಸ್ನೇಹಿತರೆ, ನೋಡೋಣ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ, ಬ್ಯಾಸಿಗೆ ಬತ್ರಿ ಹತ್ರ. ಸಂಕ್ರಾಂತಿ ಮುಗಿತಂದ್ರೆ ಬಿಸಿಲು ಜಾಸ್ತಿ ಆಕ ಸ್ನೇಹಿತರೆ. ಶಿವರಾತ್ರಿ ಹತ್ರ ಬತ್ತಂದ್ರೆ ಶಿವ ಅನ್ನುವಷ್ಟು ಬಿಸಿಲು ಬರ್ತರಿ. ಅದರ ಸಂಬಂಧ ತಂಪಾದ ಆಹಾರ ಪದ್ಧತಿ ರೀ. ಆಹಾರ ಅಂದ್ರೆ ಬಾಳೆಹಣ್ಣು ಸ್ನೇಹಿತರೆ. ಮಳೆ ಪದ್ಧತಿ ತಗೋರಿ, ಅವಾಗ ಬಾಳೆಹಣ್ಣು ತಿಂದಿರ್ತಾರೋ. ಅದರ ಸಂಬಂಧ ಇವತ್ತಿನ ದಿವಸ ಬಾಳೆಹಣ್ಣಿನಿಂದ, ಹಣ್ಣಾದ ಬಾಳೆಹಣ್ಣಿನಿಂದ ರುಚಿಕರವಾದ ಟೇಸ್ಟಿಯಾದ ಏನು ಮಾಡೋದ್ರಿ, ಜ್ಯೂಸ್ ಮಾಡೋದು ಸ್ನೇಹಿತರೆ. ಗುಡ್ಡು ಕುಡಿಯುವಂಥ ಜ್ಯೂಸ. ಅದ್ರ ಸಂಬಂಧ ನೋಡ್ರಿ, 3 ಬಾಳೆಹಣ್ಣು ತೊಗೊಂಡಿನಿ, ಮತ್ತು 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿನ್ರಿ, ಮತ್ತು ಕಾಜು ತೊಗೊಂಡಿನ್ರಿ ಸ್ನೇಹಿತರೆ, ಮತ್ತು ಹಾಲು. ಬರ್ರಿ ಈಗ ಜ್ಯೂಸ್ ಮಾಡೋಣ್ರಿ. ಈಗ ಬಾಳೆಹಣ್ಣಿನ ಮೇಲಿನ ಸಿಪ್ಪೆಯನ್ನು ತೆಗೀನ್ರಿ, ತೆಗೆದು ಇಡೋಣ್ರಿ. ಈಗ ನೋಡ್ರಿ, ಈಗ ಈ ರೀತಿ ಹಣ್ಣಾದ ಬಾಳೆಹಣ್ಣು ತೊಗೊಂಡಿನಿ ನಾನು. ಈಗ ಸಿಪ್ಪೆ ತೆಗೀನ್ರಿ. ಈಗ 3 ಬಾಳೆಹಣ್ಣನ್ನು ಸಿಪ್ಪಿ ತೆಗೆದ್ರಿ. ಈಗ ಚಾಕುವಿಂದ ಅದನ್ನು ಒಂದು ಸ್ವಲ್ಪ ಕಟ್ ಮಾಡೋಣ್ರಿ. ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಂಡು ಸ್ನೇಹಿತರೆ. ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಸ್ನೇಹಿತರೆ. ಬ್ಯಾಸಿಗೆ ಬತ್ತುಕ್ಕೋರಿ ಬಾಳೆಹಣ್ಣು ತಿಂದ್ರೆ ತಂಪು ಅನಿಸುತ್ತೆ. ಊಟ ಆದ್ಬೇಕಾ ಬಾಳೆಹಣ್ಣು ತಿನ್ನಕತ್ತಾರ ಹೇಳ್ರಿ. ಯಾಕೆ ಹೇಳ್ತಾರೋ, ಇದಕ್ಕೆ ಜೀರ್ಣ ಕ್ರಿಯೆ ಆಕತ್ರಿ, ಡೈಜೆಷನ್ ಆಕತ್ರಿ. ತಿಂದಿದ್ದು ಡೈಜೆಷನ್ ಆಗ್ಬೇಕಾರೆ ಊಟ ಆದ್ಬೇಕಾ ಒಂದು ಬಾಳೆಹಣ್ಣು ತಿನ್ರಿ ತಂತಾರೆ. ಅದರ ಸಂಬಂಧ ಇವತ್ತಿನ ದಿವಸ ಬಾಳೆಹಣ್ಣಿನಿಂದ ಜ್ಯೂಸ್. ನೋಡಿರಿ, ನೈಸಾಗಿ ಕಟ್ ಮಾಡ್ಕೊಂಡಿನಿ. ನಾ 3 ಬಾಳೆಹಣ್ಣು ತೊಗೊಂಡಿನಿ. ನಿಮ್ಮ ಮನೆಯಲ್ಲಿ ಮೆಂಬರ್ ಜಾಸ್ತಿ ಇದ್ರೆ ನೀವು ಬಾಳೆಹಣ್ಣು ಜಾಸ್ತಿ ಮಾಡ್ಕೊಬೋದು ಸ್ನೇಹಿತರೆ. ಈಗ ನೋಡಿರಿ, ಮಿಕ್ಸರ್ ಬಾಂಡಿ ತೊಗೊಂಡಿನಿಂತ ಅದಕ್ಕೆ ಪೀಸ್ ಮಾಡ್ಕೊಂಡಂತ ಬಾಳೆಹಣ್ಣು ಹಾಕೋತೀನಿ ರೀ. ಕಟ್ ಮಾಡ್ಕೊಂಡ್ರೆ ಬಾಳೆಹಣ್ಣು ಹಾಕೊಳತ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋತೀನಿ ನೋಡ್ರಿ. ಅದಕ್ಕೆ ಸ್ವೀಟ್ ಎಷ್ಟು ಬೇಕು ಸಕ್ಕರೆ ಹಾಕೊಳ್ಳೋದ್ರಿ. ಮತ್ತು ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರ್ತೈತೆ ಸ್ನೇಹಿತರೆ. 1 ಬೌಲಷ್ಟು ಹಾಲು ಹಾಕೋತೀನತ್ತ. ಕಾಯಿಸಿ ಆರಿಸಿದ ಹಾಲು ಸ್ನೇಹಿತರೆ. ಇದು ಏಲಕ್ಕಿ ಪುಡಿ ಸ್ನೇಹಿತರೆ. 1 4-5 ಏಲಕ್ಕಿ ತೊಗೊಂಡಿನಿ, ಅದನ್ನ ಪೌಡರ್ ಮಾಡ್ಕೊಂಡಿನ್ರಿ, ಅದನ್ನು ಕೂಡ ಹಾಕೋತೀನತ್ತ. ಈಗ ಸ್ನೇಹಿತರೆ ನೋಡ್ರಿ, ಈಗ ಇದನ್ನ ಮಿಕ್ಸಿಗೆ ಹಚ್ಕೊಂಬರ್ತೀನತ್ತ, ಗರ್ಕ್ ಹಚ್ಕೊಂಬರ್ತೀನಿ ಸ್ನೇಹಿತರೆ. ನೋಡ್ರಿ, ಈಗ ಮಿಕ್ಸರ್ ಹಚ್ಕೊಂಡು ಗರ್ಕ್ ಹಚ್ಕೊಂಬಂದಿನಿ. ನೋಡ್ರಿ ಯಾವ ರೀತಿ ನೈಸ್ ಸೂಪರ್ ಆಗೈತಿ. ಈಗ 1 ಗ್ಲಾಸಿಗೆ ತಗೋತೀನಿ ಅದನ್ನ. ನೋಡ್ರಿ ಸ್ವಾಮಿ, ನೋಡ್ರಿ ಸ್ನೇಹಿತರೆ, ರುಚಿಯಾದ ಬಾಳೆಹಣ್ಣಿನ ಜ್ಯೂಸ್ ತಯಾರಾಗೈತ್ರಿ. ಈಗ ಬ್ಯಾಸಿಗೆ ಟೈಮ್ದಾಗ ಈ ರೀತಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂದ್ರ, 1 ಗ್ಲಾಸ್ ಕುಡಿದ್ರಂದ್ರ ಎಂಥ ಹೀಟ್ ಇದ್ರೆ ಹೇಳ್ತೀನಿ ಶರೀರದಂದು ಎಲ್ಲ ಕೊಳ್ಳ ಹಾಕ ಸ್ನೇಹಿತರೆ. ಈಗ ನೋಡ್ರಿ, 2 ಗ್ಲಾಸಿಗೆ ಹಾಕಿನಿ. ಈಗ ಅದರ ಮ್ಯಾಗ ಏನೈತಿಲ್ಲ ಕಾಜು ಪೀಸ್ ಮಾಡ್ಕೊಂಡಿರಲ್ಲ, ಅದನ್ನ ಹಾಕೋತೀನಿ ಸ್ನೇಹಿತರೆ. ಫ್ರೂಟಿ ಹಾಕೋತೀನಿ ನೋಡ್ರಿ. ಫ್ರೂಟಿ ಹಾಕೊಂಡ್ರೆ ಟೇಸ್ಟ್ ಆಗಿರ್ತಿ ಬಾಯಾಗ. ಅದ್ರ ಸ್ವಲ್ಪ ಫ್ರೂಟಿ ಹಾಕೊಳಿದ್ರಿ. ಚೆರಿ ಹಾಕೋತೀನಿ ನೋಡ್ರಿ ಸ್ನೇಹಿತರೆ. ಬೇಸಿಗೆಗೆ ರುಚಿಕರವಾದ ಬಾಳೆಹಣ್ಣಿನ ಜ್ಯೂಸ್ ತಯಾರಾಗಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಬಾಳೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಹೆಂಗೈತ ನಮ್ಗೆ ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಅಂದ್ರೆ ನಾನು ಮಾತು ಬರ್ತೀನತ್ತ. ಈ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ.